ನಾನು ಶಿವಾನಿನ ಸಾಯ್ಸಕ್ ನೋಡಿದ್ನ, ಅದನ್ನ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ನನ್ ಶಿವಾನಿನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದೆ. ನೀನು ಯಾರು, ಎಲ್ಲಿಂದ ಬಂದವಳು? ತ್ರಿಶೂಲ್, ನನ್ ಮಾತ್ ಕೇಳು, ನಾನ್ ಏನು ತಪ್ಪು ಮಾಡಿಲ್ಲ. ನಾಟಕ ಮಾಡ್ತಾ ಇದ್ಯಾ ನೀನು? ಇಲ್ಲ ಶಿವಾನಿ, ನನ್ ಮನೆಗೆ ಬಂದಿಲ್ಲ. ನಾನು ಅಪಹರಿಸಿದ್ರಲ್ಲ ಆ ಕೆಟ್ಟ ಸ್ವಾಮಿ ನನ್ ರೂಪದಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗಿರ್ಬೋದಲ್ಲ. ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗಿದ್ರೆ ಬೇರೆ ವೇಷ ಯಾಕೆ ಬೇಕಾಗಿತ್ತು? ಎಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ಉತ್ತರ ಸಿಗೋ ತನಕ ನಾನೆಲ್ಲ ಸುಮ್ಮನೆ ಬಿಡೋದಿಲ್ಲ. ನಾನೇ ನಿನ್ನ ಹುಡ್ಕೊಂಡು ಬರೋಣ ಅನ್ಕೊಂಡಿದ್ದೆ. ನೀನೇ ಇಲ್ಲಿಗೆ ಬಂದಿದ್ಯಾ. ಆದ್ರೆ ನೀನು ಹುಡ್ಕೊಂಡು ಬಂದಿರೋದು ನನ್ನನ್ನಲ್ಲ, ನಿನ್ ಸಾವನ್ನ. ತ್ರಿಶೂಲ್, ಯಾಕೆ ಹೀಗೆ ಮಾತಾಡ್ತಾ ಇದೀಯ ನೀನು? ನಮ್ ಶಿವಾನಿನ ಕರ್ಕೊಂಡು ಹೋಗಿ ಕೊಲ್ಲೋದಕ್ಕೆ ನೋಡಿದ್ದಲ್ದೆ ಈಗ ಏನಾಯ್ತು ಅಂತ ಕೇಳ್ತಾ ಇದೀಯಾ? ಏನು, ನಾನು ಶಿವಾನಿನ ಸಾಯ್ಸಕ್ ನೋಡಿದ್ನ, ಅದನ್ನ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ. ಸುಳ್ಳು, ಇದೆಲ್ಲ ಸುಳ್ಳು. ಸಾಯಿಸ್ಬಿಡ್ತೀನಿ ನನ್ನ. ಸುಳ್ಳು ಬೊಗಳಿದ್ರೆ ಸಾಯಿಸ್ಬಿಡ್ತೀನಿ. ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ನನ್ನ ಶಿವಾನಿನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದೆ. ನೀನು ಇವಾಗ ಎಲ್ರ ಮುಂದೆ ಸುಳ್ಳು ಬೊಗಳ್ತಾ ಇದೆಯಾ? ಯಾವುದು ಸ್ವಾಮಿಗಳು ಸಿಕ್ಕಿದ್ದಾರೆ, ಅವ್ರನ್ನ ತೋರಿಸ್ತೀನಿ ಬಾ. ತ್ರಿಶೂಲ್ ಹೇಳ್ದ ಅಂತ ನನ್ನ ಕರ್ಕೊಂಡು ಹೋಗಿ ಕೊಲ್ಲೋಕ್ ನೋಡ್ದೋಳ್ ತಾನೆ ನೀನು? ಹೀಗ್ಯಾಕೆ ಏನು ಗೊತ್ತಿಲ್ದರ ಥರ ಮಾತಾಡ್ತಾ ಇದೆಯಾ? ಹೇಳು, ಇದಕ್ಕೇನು ಉತ್ತರ ಕೊಡ್ತೀಯಾ? ಕೊಡು. ಯಾರು, ಎಲ್ಲಿಂದ ಬಂದವಳು? ತ್ರಿಶೂಲ್, ನನ್ ಮಾತ್ ಕೇಳು, ನಾನು ಏನು ತಪ್ಪು ಮಾಡಿಲ್ಲ. ಅವತ್ತು ನನ್ನ ಅಪಹರಣ ಮಾಡಿದ್ರಲ್ಲ ಆ ಕೆಟ್ಟ ಸ್ವಾಮಿ ನನ್ಗೆ ಹೊರಗಡೆ ಸಿಕ್ಕಿದ್ರು. ಅವ್ರು ನನ್ಗೆ ಮಾಟ ಮಂತ್ರ ಮಾಡಿ ನನ್ ಪ್ರಜ್ಞೆ ತಪ್ಪ ಹೋಗಿ ಮಾಡಿದ್ರು. ಆಗ ಅವ್ರು ನನ್ನ ರೂಪ ತಗೊಂಡು ಹೊರಟ್ರು. ನನ್ಗೆ ತುಂಬಾ ಭಯ ಆಯ್ತು. ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದೆ. ದಾರಿ ತಪ್ತು, ಅದಕ್ಕೆ ತಡ ಆಯ್ತು. ಏಯ್, ನಾಟಕ ಮಾಡಬೇಡ. ನೋಡ್ ಶಿವಾನಿ, ಮತ್ತೆ ನಾಟಕ ಮಾಡ್ತಾಳೆ. ಹೌದು, ನಾಟಕ ಮಾಡ್ತಾ ಇದೆಯಾ ನೀನು? ನನಗೆ ಗೊತ್ತು, ನೀನೇ ಬಂದಿದ್ದು, ನೀನೇ ನನ್ನ ಕರ್ಕೊಂಡು ಹೋಗಿದ್ದು. ಇಲ್ಲ ಶಿವಾನಿ, ನನ್ ಮನೆಗೆ ಬಂದಿಲ್ಲ. ನಾನು ಅಪಹರಿಸಿದ್ರಲ್ಲ ಆ ಕೆಟ್ಟ ಸ್ವಾಮಿ ನನ್ ರೂಪದಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗಿರ್ಬೋದಲ್ಲ. ಆಮೇಲೆ ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ? ಯಾವ್ದೋ ಒಂದು ಪೂಜೆ ಇದೆಯಂತೆ, ಅದಕ್ಕೆ ಗರ್ಭಿಣಿ ಹೆಂಗ್ಸ್ನ ಬಲಿ ಕೊಡ್ಬೇಕಂತೆ. ಹಾ, ಅದಕ್ಕೆ ಇರ್ಬೋದು ಅವರು ನನ್ನ ವೇಷದಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗಿದ್ದಾರೆ. ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗಿದ್ರೆ ಬೇರೆ ವೇಷ ಯಾಕೆ ಬೇಕಾಗಿತ್ತು? ಎಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ನನ್ನ ನಂಬಿ, ನಾನು ಖಂಡಿತ ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಯಾರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ತ್ರಿಶೂಲ್, ನೀನಾದ್ರೂ ನನ್ನ ನಂಬು ದಯವಿಟ್ಟು. ನೋಡು, ಮೊನ್ನೆ ಶಿವಾನಿ ತರ ಯಾರೋ ಬಂದಿದ್ರು ಅಂತ ಹೇಳ್ದೆ ಅಲ್ಲ, ಹಾಗೆ ಇವತ್ತೂ ಬಂದಿರ್ಬೋದಲ್ವಾ? ನಾನು ಆ ಥರದವಳಲ್ಲ, ದಯವಿಟ್ಟು ನಂಬು. ನಿನ್ನನ್ನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಆದರೆ ನನ್ನ ಒಂದಷ್ಟು ಅನುಮಾನಗಳಿಗೆ ನನಗೆ ನೀನೇ ಉತ್ತರ. ನನಗೆ ಉತ್ತರ ಸಿಗೋ ತನಕ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೋಡಿ, ನಾನು ಬರೋ ತನಕ ಇವಳನ್ನ ಮನೆಯಿಂದ ಎಲ್ಲೂ ಆಚೆ ಹೋಗೋದಕ್ಕೆ ಬಿಡಬೇಡಿ. ಇವಳ ಮೇಲೆ ಒಂದು ಕಣ್ಣಿಟ್ಟಿರಿ. ಸ್ವಾಮಿಗಳೇ, ಸ್ವಾಮಿಗಳೇ, ಜಯ ಭೋಲೆನಾಥ. ಶಿವನಾಮ ಸ್ಮರಣೆಯನ್ನು ಮಾಡಿ ನಿನ್ನ ಚಿತ್ತದಲ್ಲಿರುವ ಚಿತ್ರವನ್ನು ಅನಾವರಣಗೊಳಿಸಿ ಕೊನೆಗೂ ನಿನ್ನವಳನ್ನು ಉಳಿಸಿಕೊಂಡೆಯ. ಅಂತಿಮ ಹೋರಾಟದ ಕಡೆ ಹೆಜ್ಜೆ ಹೆಜ್ಜೆ ಬಿಟ್ಟೆಯ. ಯಾರ ಜೊತೆ ಹೋರಾಡಬೇಕು ಸ್ವಾಮಿಗಳೇ? ಸುತ್ತ ಶತ್ರುಗಳಿದ್ದಾರೆ ಅಂದ್ರೆ ನನ್ನ ಸುತ್ತ ಇರೋರೆಲ್ಲರೂ ಶತ್ರುಗಳೇನಾ?
ಅಂದರೆ ನನ್ನ ಅನುಮಾನ ಕರೆಕ್ಟಾಗೇ ಇದೆಯಾ? ಸ್ವಾಮಿಗಳೇ, ದಯವಿಟ್ಟು ಉತ್ತರ ಕೊಡಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನನ್ನ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರು? ಅವಳು ಹೇಳಿದ ಕಥೆ ಎಲ್ಲ ನಿಜಾನಾ, ಅಥವಾ ಆ ಕಥೆ ಹಿಂದೆ ಇನ್ನೊಂದು ಕಥೆ ಇದೆಯಾ? ಅದು ನಿಜಾನಾ? ನಿನ್ನ ಬದುಕಿನ ಗುರಿ ಕೈಗೆಟುಕುವ ದೂರದಲ್ಲಿದೆ, ಕಣ್ಣೋಟಕ್ಕೆ ಹತ್ತಿರದಲ್ಲಿದೆ ಅಷ್ಟೇ. ಮುಂದಿನ ಘೋರ ಅಮಾವಾಸ್ಯೆಯ ಕತ್ತಲು ಭೂಮಿಯನ್ನು ಆವರಿಸುವುದರ ಒಳಗೆ ನಿನ್ನ ಲೋಕದಲ್ಲಿ ಬೆಳಕಾಗಬೇಕು. ಮುಕುಟ ಮಣಿಯಿಂದ ಬೆಳಕು ಪ್ರವೇಶಿಸಿ ಆ ಲೋಕ ಉಳಿಯಬೇಕು. ನಿನ್ನ ಹುಟ್ಟಲ್ಲಿ ಅಡಗಿರುವ ಗುಟ್ಟು ನಿನ್ನ ಅರಿವಿಗೆ ಬರುವ ಹೊತ್ತು ಅದು ಅಘೋರ ಅಮಾವಾಸ್ಯೆಯ ಹೊತ್ತು. ಸ್ವಾಮಿಗಳೇ, ನೀವೇನು ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ನಿನಗದು ಅರ್ಥವಾಗಬೇಕೆಂದರೆ ನೀನು ಬಂದಿರುವ ನಿನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಆ ನಿನ್ನ ಮುಕುಟ ಮಣಿಯನ್ನ ಆ ಲೋಕಕ್ಕೆ ಕೊಂಡೊಯ್ಯಬೇಕು. ನಿನ್ನ ಹುಟ್ಟಿನ ಹಿಂದೆ ಗುಟ್ಟೊಂದು ಒಡಗಿದೆ. ಆ ಗುಟ್ಟನ್ನು ಹುಡುಕುವುದೇ ನಿನ್ನ ಜೀವದ ಉದ್ದೇಶ. ಗುಟ್ಟನ್ನು ನೀನು ತಿಳಿದರೆ ನಿನ್ನ ಲೋಕ ಅಳಿಯುವುದು ತಪ್ಪುತ್ತೆ, ನಿನ್ನವರು ಅಳುವುದೂ ತಪ್ಪುತ್ತೆ. ಸ್ವಾಮಿಗಳೇ, ಏನು ಅರ್ಥ ಆಗ್ತಾ ಇಲ್ಲ. ನಾನಿವಾಗ ಏನು ಮಾಡ್ಬೇಕು ಅದನ್ನು ಹೇಳಿ. ಅಲ್ಲ ಸ್ವಾಮಿಗಳೇ, ನನ್ನ ಶತ್ರುಗಳು ಯಾರು, ನನ್ನ ಜನ್ಮ ರಹಸ್ಯ ಏನು, ಇದೆಲ್ಲ ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ? ನಿನ್ನ ರೂಪ ಬದಲಾಗಬೇಕು. ನೀನು ಪ್ರಚಂಡ ವೇಷ ಧರಿಸಬೇಕು. ನಿನ್ನ ಸುತ್ತ ನರಕ ಕೂಪದಲ್ಲಿ ಅವಿತು ಕುಳಿತಿರುವ ದುಷ್ಟರ ಬಗ್ಗೆ ತಿಳಿಯಬೇಕು. ನೀನು ಅವನೇ ಆದರೂ ಅವನಲ್ಲದವನ ಹಾಗೆ ಹೋಗಿ ನಿನ್ನವರ ಮುಂದೆ ನಿಂತುಕೊಳ್ಳಬೇಕು. ನಿಂತು ಎಲ್ಲವನ್ನು ಕಂಡು ಹಿಡಿಯಬೇಕು. ನಾವು ನೀಲಾಂಜನ ಪರ್ವತಕ್ಕೆ ಬಂದಾಯ್ತು, ಅಲ್ಲಿ ಹುಡುಕಿಯೂ ಆಯ್ತು. ಆದರೆ ತಾಳೆಗರಿಗೆ ಸಿಗಲಿಲ್ಲವಲ್ಲ ದಾಕ್ಷಾಯಿಣಿ. ಜಟಾಯು ಸೋದರ ಸಂಪತ್ತಿನ ಹೆಸರಿನ ಗುಹೆ ಅದು ಪಾತಾಳ ಭೈರವಿ ಮೂಲ ಶಿಲೆ. ನಾಗಮಣಿಯ ರಹಸ್ಯ ತಿಳಿಯೋದಕ್ಕೆ ಇರೋದು ಅದೊಂದೇ ಜಾಗ. ಬಾ ಕೃಷ್ಣೆ, ಅಲ್ಲೇ ಹೋಗೋಣ. ಸ್ವಾಮಿಗಳೇ, ಏನ್ ಹೇಳ್ತಾ ಇದ್ದೀರಾ? ನಾನು ನನ್ನ ರೂಪ ಬದಲಾಯಿಸ್ಕೋಬೇಕು ಅಂದ್ರೆ ಏನರ್ಥ? ಹೌದು ಹೌದು ಹೌದು, ಈ ರೂಪವೇ ಎಷ್ಟೋ ಜನರಿಗೆ ಪ್ರಶ್ನೆಯಾಗಿ ಉಳಿದಿದೆ. ಹಾಗೆ ನಿನ್ನ ರೂಪವೇ ನಿನಗೆ ಪ್ರಶ್ನೆಯಾಗಿ ಉಳಿದಿದೆ. ಆ ಪ್ರಶ್ನೆಗಳೆಲ್ಲವೂ ಉತ್ತರವಾಗಿ ಮಾರ್ಪಾಡಾಗಬೇಕಾದರೆ ನಿನ್ನ ರೂಪ ಬದಲಾಗಬೇಕು. ನೀನು ಇದೇ ರೂಪದಲ್ಲಿದ್ದರೆ ನಿನ್ನ ಪ್ರಶ್ನೆಗಳಾಗಿಯೇ ಉಳಿಯುತ್ತದೆ, ಪ್ರಶ್ನೆಗಳಾಗಿಯೇ ಕಾಡುತ್ತದೆ ಮತ್ತು ಪ್ರಶ್ನೆಗಳಾಗಿಯೇ ಬೆಳೆಯುತ್ತದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾದ್ರೆ ಆ ಭೋಲೆನಾಥ ನಿನ್ನ ರೂಪವನ್ನು ಬದಲಾಯಿಸಲು ನಿರ್ಧರಿಸಿದ್ದಾನ. ಶಿವಧೂತನಾದ ನಾನು ಶಿವಾಂಶನಾದ ನಿನಗೆ ವಿಚಾರ ತಿಳಿಸುವುದಕ್ಕೆ ನನ್ನ ಕಾಯ. ನಿನ್ನ ರೂಪದಿಂದ ಹೊರಗೆ ಬಂದು ನೋಡಿದಾಗಲಷ್ಟೇ ನಿನ್ನಲ್ಲಿ ಅಡಗಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲು ಸಾಧ್ಯ. ಆ ಜೀವದಲ್ಲಿ ನೀನು ನಿನ್ನವರು ಅಂದುಕೊಂಡಿರುವ ಆ ದುರುಳರನ್ನು ಅರಿಯೋಕೆ ಸಾಧ್ಯ. ಆ ದುರುಳರೇ ನಿನ್ನ ಜೀವಕ್ಕೆ ಕಂಟಕ ಆಗಿದ್ದರೂ ತಿಳಿಯೋಕೆ ಸಾಧ್ಯ. ನಿನ್ನ ಅರಿ ಯಾರೆಂಬುದನ್ನು ನೀನು ಅರಿತರೆ ಯಾವತ್ತೂ ತಪ್ಪದು ನಿನ್ನ ದಾರಿ. ಇದು ಹರಿವಾಣಿಯಷ್ಟೇ ಸತ್ಯ. ಆಯ್ತು ಸ್ವಾಮಿಗಳೇ, ಅರ್ಥ ಆಯ್ತು. ನೀವು ಹೇಳೋದೇನೋ ಸರಿ, ಆದರೆ ನನ್ನ ರೂಪ ಬದಲಾಯಿಸ್ಕೊಳ್ಳೋದು ಹೇಗೆ? ಅದಷ್ಟು ಸುಲಭದ ಮಾತಲ್ಲ ಅಲ್ವಾ? ಅದು ನಿನಗೆ ಅಸಾಧ್ಯ, ಅದಷ್ಟು ಸುಲಭವಲ್ಲ. ಆದರೆ ಒಂದು ವಿಷಯ, ನೀನು ಅಗಾಧವಾದ ಶಕ್ತಿ ಉಳ್ಳವಳು, ಅಗಾಧವಾದ ಜ್ಞಾನ ಪಡೆದವಳು, ಅಗಾಧವಾದ ತಂತ್ರ ಮಂತ್ರ ವಿದ್ಯೆ ಉಳ್ಳವಳು. ಆ ಮಹಾಜ್ಞಾನಿ ರಾವಣನಷ್ಟೇ ಪಾಂಡಿತ್ಯ ಉಳ್ಳವಳು. ಆದರೆ
ನಿನ್ನ ಪಾಲಿನ ಶಕ್ತಿಯನ್ನ ತಿಳಿದುಕೊಳ್ಳದಿರುವುದೇ ನಿನ್ನ ಪಾಲಿನ ಶೋಕ. ಹಾಗಾಗಿ ಕಳೆದುಕೊಂಡಿರುವೆ ನಿನ್ನ ಲೋಕ. ಈ ನಿನ್ನ ರೂಪವನ್ನ ಬದಲಾಯಿಸಿದರಷ್ಟೇ ಎಲ್ಲವನ್ನ ಪಡೆದುಕೊಳ್ಳಲು ಸಾಧ್ಯ. ಅದು ಈ ಭೂತನಿಂದ ಸಾಧ್ಯ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದಾದ್ರೆ, ನನ್ನ ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ, ನನ್ನವ್ರು ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಅನ್ನೋದಾದ್ರೆ, ನನ್ನ ಹೆಂಡತಿ ಶಿವಾನಿ ಮತ್ತೆ ನನ್ನ ಮಗು ನನಗೆ ಮತ್ತೆ ಸಿಗ್ತಾರೆ ಅನ್ನೋದಾದ್ರೆ, ನಾನು ರೂಪ ಬದಲಾಯಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ವಿದ್ಯೆ ಮೇಲೆ ಚಿತ್ತ ಬಿಡಿಸಿದಷ್ಟು ಸುಲಭವಾಗಿ ನಿನ್ನ ರೂಪವನ್ನು ಬದಲಾಯಿಸುವುದು ಅಷ್ಟು ಸುಲಭವಲ್ಲ. ಮಹಾಯಜ್ಞ ಮಾಡಬೇಕು. ಪಂಚಶಕ್ತಿಗಳನ್ನು ಆಹ್ವಾನಿಸಿ ಅದಕ್ಕೆ ನೈವೇದ್ಯ ಮಾಡಬೇಕು. ರೂಪ ಬದಲಾಯಿಸುವ ಯಜ್ಞದಲ್ಲಿ ನೀತಿ ನಿಯಮಗಳು, ಘೋರ ತೊಂದರೆಗಳು ಎದುರಾಗಬಹುದು. ಸಮಯದಲ್ಲಿ ನಿನ್ನ ಪ್ರಾಣವನ್ನು ಹೋಗಬಹುದು. ಇದು ನಿನ್ನ ಬದುಕಿನ ಕೊನೆಯ ಪ್ರಯತ್ನ. ಎಲ್ಲಿ ಬದುಕುವ ಪ್ರಶ್ನೆಯೂ ಇದೆ, ಸಾಯುವ ಪ್ರಶ್ನೆಯೂ ಇದೆ. ಇದಕ್ಕೆ ನೀನು ಒಪ್ಪಿದರೆ ಸರಿ. ನಾನು ಒಪ್ಪಿದ್ದೀನಿ. ಕಾಲಾಯ ತಸ್ಮೈ ನಮಃ. ಜೈ ಭೋಲೆನಾಥ, ಜೈ ಭೋಲೆನಾಥ. ತ್ರಿಶು, ಹಾ, ಏನಾಯ್ತು? ಎಲ್ಗೋ ಅವಳ ಬಗ್ಗೆ ಇರೋ ಅನುಮಾನಗಳನ್ನ ಬಗೆಹರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಲ್ಲ, ಎಲ್ಲ ಬಗೆಹರಿತಾ? ಅಷ್ಟು ಸುಲಭವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಕೆಲವುದಕ್ಕೆ ತುಂಬ ತಾಳ್ಮೆ ಇರಬೇಕು, ಇನ್ನು ಕೆಲವುದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸ್ವಾಮಿಗಳು ಹೇಳಿದ್ದಾರೆ. ತಾಳ್ಮೆ ಸರಿ, ಪ್ರಯತ್ನ ಯಾವುದಕ್ಕೆ? ಅದು ನನ್ನೇನು ಬಿಟ್ಟು ಒಂದು ಸ್ವಲ್ಪ ದಿನ ದೂರ ಹೋಗ್ತೀನಿ. ತ್ರಿಶೂಲ್, ಎಲ್ಲಿಗೆ ಹೋಗ್ತಿದ್ಯಾ? ದೂರ ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ಇಲ್ಲ, ನೀನೆಲ್ಲೂ ಹೋಗೋ ಹಾಗಿಲ್ಲ. ನನ್ನ ಕೈಲಿ ನೀನು ಬಿಟ್ಟಿರಕ್ಕಾಗಲ್ಲ. ನನಗೂ ನೀನು ಬಿಟ್ಟು ಹೋಗೋ ಮನಸ್ಸಿಲ್ಲ. ಏನು ಮಾಡೋದು? ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದ್ರೆ ನಾನು ಹೋಗಲೇಬೇಕು. ಇವಾಗ ನೀನನ್ನು ಬಿಟ್ಟು ಹೋಗ್ತಿರೋದೆ ಇನ್ಯಾವತ್ತೂ ಬಿಟ್ಟಿರಬಾರ್ದು ಅಂತ ಅರ್ಥ ಮಾಡ್ಕೋ. ಇಲ್ಲ, ನನಗೆ ಅರ್ಥ ಆಗಲ್ಲ. ನನಗೆ ನಿನ್ನ ಬಿಟ್ಟಿರಕ್ಕಾಗಲ್ಲ. ನೀನು ಎಲ್ಲೂ ಹೋಗೋ ಹಾಗಿಲ್ಲ ಅಷ್ಟೆ. ನನ್ನ ಹೆಂಡತಿ ನನಗೆ ಅರ್ಥ ಮಾಡ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಿನ್ನ ಮತ್ತೆ ನನ್ನ ಮಗು ಜವಾಬ್ದಾರಿ ಮುಖ್ಯ. ಪ್ಲೀಸ್ ಇಷ್ಟು ಜನ ಬರಲ್ಲ. ಹಲೋ, ನಿನ್ನ ಜೊತೆ ಕರ್ಕೊಂಡು ಹೋಗ್ಬೋದಲ್ವಾ?
ಬಿಟ್ಟು ಹೋಗ್ಬೇಡ ಜೀರೋ. ನೀನಿದ್ದೆ ಅಂತಾನೆ ನಾನು ನಿನ್ನ ಜೊತೆ ಇಲ್ಲಿಗೆ ಬಂದಿದ್ದು. ನಾನು ಒಬ್ಳೆ ಬಿಟ್ಟು ಹೋಗ್ಬೇಡ. ನೀನು ನಾನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗು. ಕಾಡಾದ್ರೂ ಪರವಾಗಿಲ್ಲ, ಊಟ ತಿಂಡಿ ಇರದೇ ಇದ್ರೂ ಪರವಾಗಿಲ್ಲ. ನೀನು ನನ್ನ ಜೊತೆಗಿದ್ರೆ ಸಾಕು, ನಿನ್ನ ಪ್ರೀತಿ ಇದ್ರೆ ಸಾಕು ಜೀರೋ. ನೋಡು, ನಾನು ಯಾವಾಗಲೂ ನಿನ್ನ ಜೊತೆಗಿರಬೇಕು ಅಂತಂದರೆ ಇವಾಗ ನಾನು ಬಿಟ್ಟು ಹೋಗಲೇಬೇಕು. ಅದು ನಾನೊಬ್ಬನೇ ಹೋಗಬೇಕು. ಶಿವಾನಿ, ಕೃಷ್ಣೆ, ಇದೆ ಸಂಪಾತಿ ಗುಹೆ. ಈ ವಿಗ್ರಹದ ಸಮೀಪದಲ್ಲಿರುವ ಶಿಲೆ ತೆರೆದು ಮಹಾತಾಯಿಯ ಪಾದದ ಹತ್ರ ನಮಗೆ ತಾಳೆಗರಿ ಸಿಗುತ್ತೆ. ಅದರಲ್ಲಿ ವಕ್ರೇಶ್ವರ ಮಹಾಮುನಿಗಳು ಬರೆದಿದ್ದಾರೆ. ಅದು ನಮಗೆ ಸಿಕ್ಕರೆ ಸಾಕು. ಇವತ್ತು ಒಳ್ಳೆಯ ದಿನ. ಇವತ್ತಿನ ಮಂತ್ರದಿಂದ ತಾಳೆಗರಿ ಈಚೆ ಬರುತ್ತೆ. ಓಂ ಪಾತಾಳ ಭೈರವೇ ನಮಃ. ಓಂ ರಾಕ್ಷಸಕುಲೇಶ್ವರೇ ನಮಃ. ಓಂ ಅಸುರಕುಲೇಶ್ವರೇ ನಮಃ. ಓಂ ಸರ್ವಭೀಷ್ಟಪ್ರದಾಯೇ ನಮಃ. ದಾಕ್ಷಾಯಿಣಿ, ತಾಳೆಗರಿ ಗ್ರಂಥ ಕಾಣಿಸ್ತಾನೆ ಇಲ್ವಲ್ಲ? ನಮಗಿಂತ ಮುಂಚೆ ಯಾರೋ ಬಂದು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಇಲ್ಲಿಂದ ತಾಳೆಗರಿಯನ್ನು ತೆಗೆದುಕೊಂಡು ಹೋದವರು ಯಾರು? ತ್ರಿಶೂಲ್, ನೀನ್ ಹೋಗೋ ಕಡೆ ಹುಷಾರು. ಎಲ್ಲಿಗೆ ಹೋಗ್ತಿದ್ಯೋ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ತ್ರಿಶೂಲ್ ಎಲ್ಲಿಗಾದ್ರೂ ಹೋಗ್ತಾ ಇದ್ದಾನ? ತ್ರಿಶೂಲ್ ಎಲ್ಲಿ ಹೋಗ್ತಾ ಇದ್ಯಾ? ನಾನೆಲ್ಲೋ ಹೊರಡ್ತಾ ಇದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ನಾನಿಲ್ಲಿ ಇರಲ್ಲ. ನನ್ನ ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಹೊರಡ್ತಾ ಇದ್ದೀನಿ. ನಾನು ಬರೋವರೆಗೂ ನೀನು ಇಲ್ಲೇ ಇರ್ತೀಯ ಅಂತ ಅನ್ಕೋತೀನಿ. ಶಿವಾನಿಗೆ ಏನು ತೊಂದರೆ ಆದರೂ ಅದಕ್ಕೆ ನೀನೇ ಕಾರಣ ಅಂತ ನಾನು ಅನ್ಕೋತೀನಿ. ನನ್ನ ಶಿವಾನಿಗೆ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಶಿವಾನಿ, ನೀನು ಹುಷಾರು. ನಿನ್ನ ಹೊಟ್ಟೆಲ್ ಮಗು ಇದೆ. ನಿನಗೇನೋ ತೊಂದರೆ ಆಗದೆ ಇರೋ ಥರ ಇವಳೆ ನೀನು ಕಾಯ್ತಾಳೆ. ಬರ್ತೀನಿ.
ನನ್ನ ಮಗುನ ಚೆನ್ನಾಗಿ ನೋಡ್ಕೋ. ಹಾಂ, ಹೋಗ್ತಾ ಇರೋದು ಆದಿಶೇಷ, ನನ್ನ ಗಂಡ ಆಗಬೇಕಾದ ಆದಿಶೇಷ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯಾಕೆ ಹೋಗ್ತಾ ಇದ್ದಾನೆ? ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರೆ, ಅವನಿಗೆ ಏನು ತೊಂದರೆ ಆಗದಿರ್ಲಿ.